ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿಯವರು ಎಷ್ಟು ಜನರಿಗೆ ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಬಿಜೆಪಿ ದ್ವೇಷದ ರಾಜಕಾರಣಕ್ಕೆ ನಾನೇ ದೊಡ್ಡ ಸಾಕ್ಷಿ. 4 ವರ್ಷಗಳಿಂದ ನಾನು ಊರಿಗೆ ಕ್ಷೇತ್ರಕ್ಕೆ ಹೋಗಿಲ್ಲ. ಜನ ಇಲ್ಲಿಗೆ ಬಂದು ನನ್ನ ಮುಂದೆ ನಿಲ್ಲುವ ಪರಿಸ್ಥಿತಿ ಬಂದಿದೆ ಅಂತ ಶಾಸಕ ವಿನಯ್ ಕುಲಕರ್ಣಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಎಂಬ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಬಿಜೆಪಿಯವರು ಮಾಡಿದ ದ್ವೇಷದ ರಾಜಕಾರಣ ನಾವ್ಯಾರೂ ಕೂಡ ಮಾಡಿಲ್ಲ. ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದಿದ್ದೇನೆ. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಜನರ ಭೇಟಿ ಮಾಡ್ತೀನಿ. ಮುನಿರತ್ನ ವಿಚಾರದಲ್ಲಿ ಏನು ದ್ವೇಷದ ರಾಜಕೀಯ ಆಗಿದೆ. ಅವರು ಮಾತನಾಡಿ ಇದನ್ನೆಲ್ಲ ಮಾಡಿಕೊಂಡಿದ್ದಾರೆ. ಯಾರೇ ಇರಲಿ ಅಷ್ಟು ಕೀಳಾಗಿ ಮಾತನಾಡಬಾರದು. ಅವರು ಮಾಡಿದ್ದು ತಪ್ಪು ಅಂತ ಕಿಡಿಕಾರಿದ್ರು. ಮುನಿರತ್ನ ವಿರುದ್ಧ HIV ಇಂಜೆಕ್ಷನ್ ಮಾಡುವ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ರಾಜಕಾರಣಕ್ಕೆ ನಾವು ಯಾವ ಉದ್ದೇಶಕ್ಕೆ ಬಂದಿರ್ತೀವಿ ಎನ್ನುವುದು ನಮಗೆ ಗೊತ್ತಿರಬೇಕು. ರಾಜಕೀಯ ಸಂಪೂರ್ಣ ಕಮರ್ಷಿಯಲ್ ಆಗಿಬಿಟ್ಟಿದೆ. ರಾಜಕಾರಣಿಗಳ ಜೊತೆಗೂ ಕೂಡ ಜನ ಕಮರ್ಷಿಯಲ್ ಆಗಿದ್ದಾರೆ. ಹೀಗಾಗಿ ಸಂಪೂರ್ಣ ವ್ಯವಸ್ಥೆ ಕೆಟ್ಟು ಹೋಗಿದೆ. ಉತ್ತರ ಕರ್ನಾಟಕದ ರಾಜಕಾರಣಿಗಳು ಮಾನ ಮರ್ಯಾದೆಗೆ ಅಂಜಿ ಬದುಕ್ತಾರೆ. ಆದರೆ ಬೆಂಗಳೂರು ಸಿಟಿಯಂತಹ ವ್ಯವಸ್ಥೆಯಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಎನ್ನುವುದು ಗೊತ್ತಾಗುವುದೇ ಇಲ್ಲ. ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಎಂದು ನೋಡಿ ಜನ ಆಯ್ಕೆ ಮಾಡಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಪಂಚಮಸಾಲಿ ಹೋರಾಟದಲ್ಲಿ ಸಮುದಾಯದ ಶಾಸಕರು ಧ್ವನಿ ಎತ್ತುತ್ತಿಲ್ಲ ಎಂದು ಕೂಡಲ ಸಂಗಮ ಸ್ವಾಮೀಜಿ ಅಸಮಾಧಾನ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ವಿನಯ್ ಕುಲಕರ್ಣಿ, ಸಿಎಂಗೆ ನಾವು 4-5 ಬಾರಿ ಕೇಳಿಕೊಟ್ಟಿದ್ದೀವಿ. ಅವರು ಕೂಡ ನಮಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದು ಹಲವಾರು ಗದ್ದಲಗಳು ನಡೆದಿದ್ದರಿಂದ ಸಿಎಂ ನಮಗೆ ಸಮಯ ಕೊಡಲು ಆಗಿರಲಿಲ್ಲ. ಇನ್ನೊಂದು ವಾರ ಬಿಟ್ಟು ಸ್ವಾಮೀಜಿಯವರನ್ನ ಸಿಎಂಗೆ ಭೇಟಿ ಮಾಡಿಸ್ತೀವಿ. ಕಳೆದ ಬಾರಿ ನಮಗೆ 2D ಮೀಸಲಾತಿ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದ ಮೀಸಲಾತಿ ಕಡಿಮೆ ಮಾಡಿ ನಮಗೆ ಕೊಟ್ಟಿದ್ರು. ಹಾಗಾಗಿ ಅದನ್ನ ನಾವು ತಿರಸ್ಕರಿಸಿದ್ವಿ ಎಂದರು. ಸದನದಲ್ಲಿ ಈ ಬಗ್ಗೆ ಚರ್ಚೆಗೆ ಅನುಮತಿ ನೀಡುವಂತೆ ಕೇಳಿಕೊಂಡಿದ್ವಿ. ಆದ್ರೆ ಕಳೆದ ಬಾರಿ ಸದನವೇ ನಡೆದಿಲ್ಲ. ನಿರಂತರವಾಗಿ ಮೂಡಾ ಹಗರಣ ಹಾಗೂ ವಾಲ್ಮೀಕಿ ಹಗರಣದಲ್ಲಿಯೇ ಸದನ ಮುಗಿಯಿತು ಅಂತ ವಿನಯ್ ಕುಲಕರ್ಣಿ ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು 4-5 ಸಲ ಹೇಳಿದ ನಂತರ ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾ ಇದ್ರು. ಹಲವಾರು ಗದ್ದಲಗಳು ನಡೆದಿದ್ದರಿಂದ ಅವ್ರು ಟೈಮ್ ಕೊಟ್ಟಿಲ್ಲ. ಈಗ ನಾವು ಇನ್ನೊಂದು ವಾರ ಬಿಟ್ಟು ನಾವು ಮುಖ್ಯಮಂತ್ರಿಗಳು ಕೇಳ್ಕೊಂಡು ಸ್ವಾಮೀಜಿ ಅವ್ರನ್ನ ಆಮೇಲೆ ಯಾರು ಬರ್ತಾರೋ ಅವ್ರನ್ನೆಲ್ಲರೂ ಭೇಟಿ ಮಾಡಿಸುವಂತ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಇದಕ್ಕೆ ಹೋರಾಟಕ್ಕೆ ಹಿಂದಿನ ಸಾಕಷ್ಟು ಮಂದಿ ಹೋರಾಟ ಮಾಡ್ಯಾರ. ಇವತ್ತು ನಿರಂತರವಾಗಿ ಸ್ವಾಮೀಜಿ ಅವರು ಹೋರಾಟ ಮಾಡಕತ್ತಾರ. ಬಟ್ ಇದಕ್ಕೆ ನಾವು ಮುಖ್ಯಮಂತ್ರಿಗಳು ಹೇಳಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊಂದಲ. ಜೊತೆಗೆ 2D ಇತ್ತಲ್ಲ, ಲಾಸ್ಟ್ ಟೈಮ್ ಕೊಟ್ಟಂತ 2D ಅದನ್ನ ಇವತ್ತು ಓದು. ಯಾಕಂದ್ರೆ ನಾವು ಅದರಲ್ಲಿ ಮುಸಲ್ಮಾನರದ್ದು 2B ಇತ್ತು. ಆ 2B ಅನ್ನೋದು ತೆಗೆದು ಹಾಕಿ ನಮಗೆ ಕೊಟ್ಟಂತ ಅದಕ್ಕೆ ನಾವು ರಿಸರ್ವ್ ಮಾಡಿದ್ವಿ. ನಮಗೆ ಅದರ ಅವಶ್ಯಕತೆ ಇಲ್ಲ, ಅದು ಬೇಡ. ಅವ್ರು ರಿಸರ್ವ್ ತೆಗೆದು ನಮಗೆ ಕೊಡುವಂತ ರಿಸರ್ವ್ ನಮ್ಗೆ ಬೇಡ ಅನ್ನೋದು ನಾವೆಲ್ಲರೂ ಕೂಡ ರಿಸೆಕ್ಟ್ ಮಾಡಿದ್ವಿ. ಇದರ ಬೆಳವಾದಾಗ ಅದರ ವಿರುದ್ಧ ಕೂಡ ನಾವು ಹೋರಾಟ ಮಾಡಿದ್ವಿ. ಯಾಕಂದ್ರೆ ಇನ್ನೊಬ್ಬರು ರಿಸರ್ವ್ ತೆಗೆದು ನಮ್ಗೆ ಕೊಡುವಂತ ಅವಶ್ಯಕತೆ ನಮಗಿಲ್ಲ ಅಂತ ಅನ್ನುವಂಥದ್ದಾದಾಗ ಅದ ಆಮೇಲೆ ನಂತರ ಅದ ಬಿಜೆಪಿ ಅವರ ಯಾರೋ ಕಡೆಯಿಂದ ಕೋರ್ಟ್ಗೆ ಹಾಕ್ಸಿದ್ರು. ಅದು ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. 20 ಜನ ಮನೆಗೆ ಹೋದಾಗ ಎಲ್ಲ ನಾವು ಸದನದಲ್ಲಿ ಮಾತಾಡ್ತೀವಿ ಅಂತ ಹೇಳಿ ಅಬ್ಬರಿಸಿದ್ರು. ಪರ್ಮಿಷನ್ ಕೇಳಿಲ್ಲ. ಪರ್ಮಿಷನ್ ಹಾಕಿದ್ವಿ ನಾವು. ಪರ್ಮಿಷನ್ ಕೊಡಲಿಲ್ಲ ಅಂತ ಪರ್ಮಿಷನ್ ಕೊಡಲಿಲ್ಲ. ಲಾಸ್ಟ್ ಟೈಮ್ ಸದನ ನಡೆದಿಲ್ಲಲ್ಲ. ಏನ್ ನಡಿ ಸದನ ನಡೆಯಲಿಲ್ಲ. ಅದೇ ಸ್ವಾಮೀಜಿ ಅವ್ರ ಜೊತೆ ಮಾತಾಡಿಲ್ಲ. ಅಲ್ಲ ಮಾತಾಡಿದ್ವಿ. ಬಟ್ ಅವರು ಹೇಳ್ತೀನಿ, ಲಾಸ್ಟ್ ಟೈಮ್ ಸದನದಲ್ಲಿ ನಾವು ಕೆಲವರು ಅಪ್ಲಿಕೇಶನ್ ಹಾಕಿದ್ವಿ. ಬಟ್ ಸದನ ನಡೆಯಲಿಲ್ಲ. ಎಲ್ಲ ಲಾಸ್ಟ್ ಟೈಮ್ ಸದನ ನೀವು ಮಾಧ್ಯಮದವರು ದಿನ ವಿಜಯ ಸಂಜೆ ಮಠ ಏನ್ ತೋರ್ತೀವಿ. ಒಬ್ಬರು ಕ್ವಶನ್ ಏರಿಲ್ಲ, ಒಂದು ಟೈಮ್ ಎದಕ್ಕೂ ಕೊಡಲಿಲ್ಲ. ಕಂಟಿನ್ಯೂ ಆಗಿ ಮೂಡ ಹಗರಣ, ವಾಲ್ಮೀಕಿ ಹಗರಣಗಳೊಳಗೆ ಸದನ ಸರ್ ಮುನಿರತ್ನ ಅವರಂತರೂ ಮಾತಾಡದಂತಂದ್ರು ಬಹಳ ದೊಡ್ಡ ತಪ್ಪು. ಯಾವುದೋ ಒಬ್ಬ ಸಮಾಜದ ಬಗ್ಗೆ ಯಾರೋ ಇರಲಿ ಅಷ್ಟು ಕೀಳವಾಗಿ ಮಾತಾಡುವಂತದಾಗ್ಲಿ ಅಥವಾ ಅದು ಮಾತಾಡುವಂತದನ್ನ ಸಹಜವಾಗಿ ಯಾರು ಅದನ್ನ ಒಪ್ಪಂಗಿಲ್ಲ. ಯಾಕಂದ್ರೆ ಅವ್ರು ಮಾಡಿದಂತ ತಪ್ಪು ಅನ್ನುವಂಥದ್ದು ಸಂದೇಶ ಈಗಾಗಲೇ ಇಡೀ ರಾಜ್ಯಕ್ಕೆ ಹೋಗೈತಿ. ಅದು ತಪ್ಪೇ. ದ್ವೇಷ ರಾಜಕಾರಣ ಮಾಡ್ತಿದೆ ಅನ್ನೋ ಒಂದು ಆರೋಪನೆ ದ್ವೇಷ ರಾಜಕಾರಣ ಅನ್ಸುತ್ತೆ ನಿಮ್ಗೆ? ಅವ್ರು ಬಿಜೆಪಿ ಅವ್ರು ಮಾಡಿದಂತ ದ್ವೇಷ ರಾಜಕಾರಣ ಅಂತ ನಾವು ಯಾರು ಮಾಡಿಲ್ಲ. 1% ಇಲ್ಲ ನಮ್ದು. ನಮ್ಮ ಮಣ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿವಿ. ಅವ್ರು ಮಾಡಿದಂತ ಕೆಲಸ ನೀವು ಮಾಡಿದ್ರೆ ಇವತ್ತು ಯಾರಿಗೂ ಪರಿಸ್ಥಿತಿ ಇರ್ತಿರ್ಲಿಲ್ಲ ಅಂತೇಳಿ. ಇವತ್ತು ಅವ್ರು ಮಾಡಿದಂತ ಎಷ್ಟು ಮಂದಿಗೆ ಎಷ್ಟು ಮಾಡ್ಯಾರ ಟಾರ್ಚರ್. ನಮ್ಮ ಕರ್ನಾಟಕ ಅಷ್ಟಲ್ಲ, ಇಡೀ ದೇಶಾದ್ಯಂತ ವಿರೋಧ ಪಕ್ಷದವ್ರು ಮಾಡಿದಂತ ಟಾರ್ಚರ್ ಇವತ್ತು ಮಟ್ಟ ಇತಿಹಾಸದಾಗ ಯಾರು ಮಾಡ್ಬೇಕು. ಆಯ್ತು, HIV ಇಂಜೆಕ್ಟ್ ಮಾಡಿಸೋದು ಈ ರೀತಿ ಕೀಳು ಮಟ್ಟಕ್ಕೆ ಇಳಿಯುವಂತದ್ದು ಏನು ಅವಶ್ಯಕತೆ ರಾಜಕಾರಣ? ಈ ಮುನಿರತ್ನ ಅವ್ರ ಮೇಲೆ ಬಂದಿರೋ ಆರೋಪ, ಕಂಪ್ಲೇಂಟ್ ಕೊಟ್ಟರು ಕಾಪಿಯಲ್ಲಿ ಮಹಿಳೆ ಆರೋಪ ಮಾಡಿದ್ದಾರೆ. FIR ಕಾಪಿಯಲ್ಲಿ ಕೂಡ ಇದೆ. HIV ಇಂಜೆಕ್ಟ್ ಮಾಡಿಸೋದು, ಈ ಯಾರು ತಮ್ಮ ರಾಜಕೀಯ ವಿರೋಧಗಳನ್ನ ಹ್ಯಾಂಡ್ ಮಾಡಿಸೋದು, ಅವರಿಗೆ HIV ಇಂಜೆಕ್ಟ್ ಮಾಡಿಸೋದು, ಇಂಥವೆಲ್ಲ ರಾಜಕಾರಣ ವ್ಯವಸ್ಥೆ ಒಳಗೆ ನಾವು ಫಸ್ಟ್ ರಾಜಕಾರಣ ಎದಕ್ಕೆ ಬಂದಿತ್ತು ಅನ್ನೋದು ಅರ್ಥ ಮಾಡ್ಕೋದು ಬಹಳ ಮುಖ್ಯ. ಯಾಕಂದ್ರೆ ರಾಜಕಾರಣ ವ್ಯವಸ್ಥೆ ಒಳಗೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋದಾಗಲಿ, ಒಳ್ಳೆ ಸಮಾಜ ಉದ್ಧಾರ ಮಾಡೋದಾಗಲಿ, ನಮ್ಮ ಊರನ್ನ ಒಳ್ಳೆ ಅಭಿವೃದ್ಧಿ ಮಾಡೋದಾಗಲಿ ಕನಸಿನ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿತ್ತು.
ಆದ್ರೆ ಇವತ್ತ ಪರಿಸ್ಥಿತಿ ಸಹಜವಾಗಿ ಕಮರ್ಷಿಯಲ್ ಆಗೋಗಿತ್ತು ರಾಜಕಾರಣ. ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲ್ ಆಗಿದೆ. ಜನರು ಅವರಾಗ್ಯಾರ, ರಾಜಕಾರಣಿಗಳು ಅವರಾಗ್ಯಾರ. ಇವತ್ತು ನಾಟ್ ಓನ್ಲಿ ಬರೀ ನಾವು ರಾಜಕಾರಣಿಗಳನ್ನ ಬ್ಲೇಮ್ ಮಾಡಿದ್ರೆ ನಡೆಯುವಂತ ವ್ಯವಸ್ಥೆ, ಜನರು ಅವರಾಗ್ಯಾರ, ರಾಜಕಾರಣಿಗಳು ಅವರದಾರ. ಈ ವ್ಯವಸ್ಥೆ ಒಳಗ ಸಂಪೂರ್ಣವಾಗಿ ವ್ಯವಸ್ಥೆ ಕೆಟ್ಟೋಗಿತ್ತು. ವ್ಯವಸ್ಥೆ ಕೆಟ್ಟಿದ್ರಿಂದ ಯಾಕಂದ್ರೆ ನಮ್ಮಲ್ಲಿ ಇನ್ನೂ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಇಲ್ಲ. ಬೆಂಗಳೂರು ಸಿಸ್ಟಮ್ ನಾವು ನೋಡ್ಬಿಟ್ರೆ ಅದು ಅಧೋಗತಿಗೆ ಹೋದಂತ ಸಿಸ್ಟಮ್. ಯಾಕಂದ್ರೆ ನಮ್ಮಲ್ಲಿ ಇನ್ನೂ ಮಾನ ಮರ್ಯಾದೆಗೆ ಏನಾರ ಆಂಜರ ಬದುಕ್ತಿರ್ತೀವಿ. ಆಮ್ಯಾಗ ದಿನ ಉತ್ತರ ಕೂಡಿಯ ಬದುಕೋರ್ಲಿ ಏನಿದ್ರು. ಇವತ್ತು ವಿನಯ್ ಕುಲಕರ್ಣಿ ಏನ್ ಮಾಡ್ದ, ಇವತ್ತೇನೋ ಮಾಡಿದ್ರೆ ಇಡೀ ಊರು ತುಂಬ ಸುದ್ದಿರ್ತೈತೆ. ಬೆಂಗಳೂರು ಸಿಟಿ ಅಂತಲ್ಲಿ ಆಗ್ಲಿ ಯಾರು ಏನ್ ಮಾಡಿದ್ರೆ ಏನು ಈ ತಲಿಕತಿ ಅಂತ ವ್ಯವಸ್ಥೆ ಬಂದ ನಂತರ ಇವತ್ತಿನ ವ್ಯವಸ್ಥೆ ಸಂಪೂರ್ಣವಾಗಿ ಕೆಟ್ಟಿದ್ದಂತರೂ ಸತ್ಯ. ಒಂದ ಪಕ್ಷ ಆಗಿದೆ, ಎಲ್ಲಾ ಪಕ್ಷದಾಗೂ ನಿನ್ನೂ ಮಾಧ್ಯಮದ ಮುನ್ನ ಇವತ್ತು ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಬಿಜೆಪಿ ಇರಲಿ, ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ, ಎಲ್ಲ ಪಕ್ಷದವರು. ಬಟ್ ಇವತ್ತು ಜನರನ್ನ ಆಯ್ಕೆ ಮಾಡುವಂತ ಟೈಮಲ್ಲಿ ಒಳ್ಳೆಯವರಾದ್ರು ಕೆಟ್ಟ ಒಂದು ಗುರುತಿಸಿ ಆಯ್ಕೆ ಮಾಡೋದು ಜನ ಕಲ್ಕೋಬೇಕಷ್ಟೇ. ಯಾಕಂದ್ರೆ ಜನರು ಅದ ಕಮರ್ಷಿಯಲ್ ವೇದಾಗ ಥಿಂಕ್ ಮಾಡಿ ರಾಜಕಾರಣಿಗಳನ್ನ ಇಲೆಕ್ಟ್ ಮಾಡಕತ್ತಂದ್ರೆ ಪರಿಸ್ಥಿತಿ ಎಲ್ಲಿ ಬರ್ತೈತಿ, ಇದು ಬರೋ ಪರಿಸ್ಥಿತಿ. ಸರ್, ಈಗ ದ್ವೇಷದ ರಾಜಕಾರಣ ಮಾತಾಡ್ತಾ ಇದ್ವಿ. ವಿನಯ್ ಕುಲಕರ್ಣಿ ಆ ದ್ವೇಷದ ರಾಜಕಾರಣ ಆಯ್ತಾ? ನಾನೊಬ್ಬ ಸಾಕ್ಷಿ, ಮತ್ತೆ ಇನ್ಯಾರು ಬೇಕು ನಿಮ್ ಕಣ್ಣು ದೊಡ್ಡ ಸಾಕ್ಷಿ. ಇವತ್ತು 4 ವರ್ಷ ಆತ್ ನಾವು ಊರಿಗೆ ಹೋಗ್ಲಾರ್ದ. ಇವತ್ತು 4 years ಆತ್ ನಿಮ್ಗೆ ಇವತ್ತಿಗೂ ಊರು ಹೋಗಿಲ್ಲ. ನಾನು ಕ್ಷೇತ್ರದ MLA ಆಗಿನಿ. ಕ್ಷೇತ್ರದ ಜನ ಇಲ್ಲಿ ಬಂದು ಈ ರೀತಿ ನಿಂತಿರುವಂತ ಜನರ ಪರಿಸ್ಥಿತಿ ನೋಡಿ. ಹೋಗಿ ಕಿತ್ತೂರು ಕೂತ್ರೆ ನಾವು ಬೆಳಗ್ಗೆ ಹೋಗಿ ಕೂತ್ರೆ ನೀವು ಬೆಳಗ್ಗೆ 7 ಗಂಟೆಗೆ ಚಲೋ ಮಾಡ್ತೀವಿ, ರಾತ್ರಿ 11 ಗಂಟೆ ಮಟ್ಟ ಮುಗಿಸ್ತಿರ್ತೀವಿ. ನನ್ನ ಕಡೆ ಮತ್ತೆ ಈ ದೇಶದ ರಾಜಕಾರಣ ಏನಿದೆ? ಈ ದೇಶದ ರಾಜಕಾರಣ ಕಣ್ಣು ಕಾಣಲ್ಲ. ಇದ್ರಕ್ಕಿಂತ ದೊಡ್ಡ ಮುಗಿದ್ರಾಗಿ ನಾನು ಬಹಳ ದೊಡ್ಡದೇನು ದೇಶದ ರಾಜಕಾರಣ ಮಾತಾಡ್ತೀನಿ. ಎಲ್ಲಿ ದೇಶದ ರಾಜಕಾರಣ ಹೋಗಿ ಮಾತಾಡ್ಯಾರೆ ಮಾಡ್ಕೊಂಡ. ಇವತ್ತಿಂತ ನನ್ನಂತ ಹಲವಾರು ಮಂದಿ ಇರುತ್ತೆ. ಇಡೀ ಕರ್ನಾಟಕ ಅಷ್ಟೇ, ಇಡೀ ದೇಶ ತುಂಬೋದು. ಯಾಕಂದ್ರೆ ಪವರ್ ಐತೆ ಅಂತ ಪವರ್ ಯೂಸ್ ಮಾಡೋದಕ್ಕೂ ಒಂದು ಲಿಮಿಟೇಷನ್ ಇರುತ್ತೆ. ಪವರ್ ಯೂಸ್ ಮಾಡಕ್ಕೆ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಒಂದು ಪವರ್ ಯೂಸ್ ಮಾಡೋದಕ್ಕೆ ಯಾವ ಒಳ್ಳೇದಕ್ಕಾಗಿ ಯೂಸ್ ಮಾಡಿ ಪವರ್. ನಾನು ಇದು ಅಷ್ಟೇ ಇದೆ ನಿಮ್ಗೆ. ಥ್ಯಾಂಕ್ ಯು ಸರ್. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.